ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ನಂಬರ್ ಇಲ್ವಾ? ಪ್ಯಾನ್ ಕಾರ್ಡ್ ಕಳೆದೋಗಿದೆಯಾ? ಪ್ಯಾನ್ ಕಾರ್ಡಿಗೆ ಅರ್ಜಿ ಹಾಕಿರೋದೇ ಗೊತ್ತಿಲ್ವಾ? ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ನೀವು ಯಾವ ಥರ ಕಂಡು ಹಿಡ್ಕೊಂಡ್ಬಿಟ್ಟು ಅದನ್ನು ರೀಪ್ರಿಂಟ್ ಅಂದರೆ ಹೊಸ ಪ್ಯಾನ್ ಕಾರ್ಡನ್ನು ಆರ್ಡರ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡ್ಕೊಂಬನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದರೆ, ನಿಮ್ಮ ಪ್ಯಾನ್ ಕಾರ್ಡ್ಗೆ ನೀವು ಅರ್ಜಿ ಹಾಕಿರ್ತೀರ, ಪ್ಯಾನ್ ಕಾರ್ಡ್ ಬಂದಿರುತ್ತೆ, ನಂತರ ಕಳೆದೋಗಿರುತ್ತೆ, ನಿಮಗೆ ವಯಸ್ಸಾದ ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಇದೆಯೋ ಇಲ್ವೋ ಅಂತ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರೋದಿಲ್ಲ ಮಾಹಿತಿ. ಸೊ ಹಾಗಾಗಿ ಇಲ್ಲಿ NSDL ಪೇಪರ್ಲೆಸ್ ಪ್ಯಾನ್ ಕಾರ್ಡ್ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನ್ಯೂ ಪ್ಯಾನ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTP ಥ್ರೂ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ನಿಮ್ಮ ಆಧಾರ್ ಬೇಸ್ಡು ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ನೀವು ತಿಳ್ಕೊಬೋದು. ಬಹಳ ಸಿಂಪಲ್ ಆಗಿದೆ ವೀಕ್ಷಕರೇ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು OTPಯನ್ನು ಜನ್ರೇಟ್ ಮಾಡ್ಕೋಬೇಕಾಗತ್ತೆ. OTP ಜನ್ರೇಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ OTP ಹೋಗಿರುತ್ತೆ. ಸೊ ಇಲ್ಲಿ ಈ ಥರ ಒಂದೊಂದ್ಸತಿ ಎರರ್ ಬರುತ್ತೆ. ಓಕೆ ಪ್ರೆಸ್ ಮಾಡಿ. ಒಂದ್ಸತಿ ನಿಮ್ಮ ನಂಬರ್ ಏನಾದರೂ ರಾಂಗ್ ಇತ್ತಂದರೆ ವೆರಿಫೈ ಮಾಡಿಬಿಟ್ಟು ನೀವು ಮತ್ತೆ ಜನ್ರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ OTP ಹೋಗಿರುತ್ತೆ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರಿಗೆ. ಬಂದಿರುವಂಥ OTPಯನ್ನು ನೀವಿಲ್ಲಿ ಹಾಕಿಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸಡನ್ಲಿ ನಿಮ್ಮ OTP ಹಾಕಿದ ನಂತರ ಯಾವ ಥರ ಒಂದು ಈ ಪೋರ್ಟಲಿಂದ ರೆಸ್ಪಾನ್ಸ್ ಬರುತ್ತೆ. ಆಲ್ರೆಡಿ ಪ್ಯಾನ್ ಕಾರ್ಡ್ ಇದ್ದರೆ ಹೊಸ ಪ್ಯಾನ್ ಕಾರ್ಡನ್ನು ಹಾಕಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಆಲ್ರೆಡಿ ಪ್ಯಾನ್ ಕಾರ್ಡ್ ಇರುವಂಥ ಒಂದು ವ್ಯಕ್ತಿಯೇ ಆಧಾರ್ ಕಾರ್ಡ್ ಥ್ರೂ ನಾವು ನಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಕಂಡು ಹಿಡಿಯಲಿಕ್ಕಾಗಿ ನಾನು ಇಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ OTP ಹಾಕಿ ಇಲ್ಲಿ ನೋಡಿ ಈ ಥರ ಬರುತ್ತೆ. ಸೊ ಇಲ್ಲಿ ಬಂದ ನಂತರ ನಿಮ್ಮ ಎಲ್ಲ ಡೀಟೇಲು ಹಳೆ ಪ್ಯಾನ್ ಕಾರ್ಡ್ದಲ್ಲಿ ಯಾವ ಥರ ಇರುತ್ತೋ ಅದೇ ಡೀಟೇಲ್ ಇಲ್ಲಿ ಡೈರೆಕ್ಟಾಗಿ ಡೇಟಾಬೇಸಿಂದ ಫೆಚ್ ಮಾಡುತ್ತೆ. ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನಿಮ್ಮ ತಂದೆ ಹೆಸರನ್ನು ಮಾತ್ರ ನೀವು ಹಾಕಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಏನೂ ಹಾಕೋ ಅಗತ್ಯ ಇರೋದಿಲ್ಲ. ಅದರ ನಂತರ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID ಇದು ಕಂಪಲ್ಸರಿಯಾಗಿ ಹಾಕಲೇಬೇಕು. ಯಾಕೆಂತಂದರೆ ಮೇಲ್ IDಗೆ ಸಾಫ್ಟ್ ಕಾಪಿ ಬರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಕೊಡೋದ್ರಿಂದ ಪೋಸ್ಟ್ಮ್ಯಾನು ಕಾಲ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡ್ತಾನೆ, ಅಂದರೆ ನಿಮ್ಮ ಪ್ಯಾನ್ ಕಾರ್ಡು ಬಂದಿದೆಯೋ ಇಲ್ವೋ, ಬರ್ತಾ ಇದೆ, ನಿಮ್ಮ ಮನೆಗೆ ಡೆಲಿವರಿ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಇದೆಲ್ಲ ಆದ ನಂತರ ಇಲ್ಲಿ ವಾರ್ಡ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಏರಿಯಾ ಕೋಡ್ ಎಲ್ಲ ಆಟೋಮೆಟಿಕ್ಲಿ ಜನ್ರೇಟ್ ಆಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣವೇ ಇಲ್ಲಿ ನಿಮಗೆ ಯಾವ ಥರ ಒಂದು ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಆಟೋಮೆಟಿಕ್ಲಿ ಎಕ್ನಾಲೇಜ್ಮೆಂಟ್ ಜನ್ರೇಟ್ ಆಗಿಬಿಡುತ್ತೆ. ಇಲ್ಲಿ 2 ಗಂಟೆ ಒಳಗಡೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಇಲ್ಲಿ ಎಕ್ನಾಲೇಜ್ಮೆಂಟ್ ಕೆಳಗಡೆ ಪ್ಯಾನ್ ನಂಬರ್ ಅಂತ ಹೇಳಿ ಬರುತ್ತೆ. ಸೊ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ 2 ಗಂಟೆ ನಂತರ ನೀವು ಅಪ್ಲೈ ಮಾಡ್ಬೋದು.